ಹಾಯ್, ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬರ್ಸ್ನ ಬೆಸ್ಟ್ ಮೈಕ್, ಯೂಟ್ಯೂಬರ್ಸ್ನ ಫೇವ್ರೆಟ್ ಮೈಕ್ ಬೋಯಾ by-M1 ಮೈಕನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ನೋಡೋಣ. ತಡೆ ಮಾಡದೆ ಲೆಟ್ಸ್ ಗೋ ಟು ದ ವಿಡಿಯೋ. ಓಕೆ, ಇದು ನಮ್ಮ ಅಮೆಝಾನ್ನಿಂದ ಬಂದಿರೋ ಪಾರ್ಸೆಲ್ಲು. ಇದನ್ನು ಓಪನ್ ಮಾಡಿ ನೋಡುವ. ಒಳಗಡೆ ನಮ್ಮ ಮೈಕ್ ಬೋಯಾ by-M1 ಮೈಕ್ ಇದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡುವ. ಇದನ್ನು ಕಟ್ ಮಾಡಿ ಓಪನ್ ಮಾಡೋಣ. ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ವೈಟ್ ಕಲರ್. ಗಿಫ್ಟ್ ಪ್ಯಾಕ್. ಆ್ಯಕ್ಚುಲಿ ಇದು ಒಬ್ಬರು ಗಿಫ್ಟ್ ಮಾಡಿರೋದು, ಇದಕ್ಕೋಸ್ಕರ ಗಿಫ್ಟ್ ಪ್ಯಾಕ್ ಅಂತ. ಇಲ್ಲೇ ನಾವು ಬೈ ಮಾಡಬೇಕಾದ್ರೆ ಅಮೆಝಾನಲ್ಲಿ ಒಂದು ಗಿಫ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಥರ ಪ್ಯಾಕ್ ಆಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ಒಳಗಡೆ ನಮ್ದು ಏನು ಐಟಮ್ ಇರುತ್ತೆ ಅದು ಕರೆಕ್ಟಾಗಿ ನೀಟಾಗಿ ಪ್ಯಾಕ್ ಆಗಿರುತ್ತೆ. ಏನು ಒಳಗಡೆ ಡ್ಯಾಮೇಜ್ ಆಗದಂಗೆ ಸೇಫಾಗಿ ಬರೋದು ಚಾನ್ಸಸ್ ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಇದೊಂದು ಆಪ್ಷನ್ನು ನೀವು ಬೇಕಾದರೆ ನೀವು ತೊಗೋಬೇಕಾದ್ರೆ ಈ ಥರ ಗಿಫ್ಟ್ ಅಂತ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಚೆನ್ನಾಗಿ ಪ್ಯಾಕ್ ಆಗಿ ಬರುತ್ತೆ. ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಯೂಸ್ ಮಾಡ್ಕೋಬೋದು ಬೇಕಾದರೆ. ಓಕೆ, ನಾವು ಒಳಗಡೆ ಏನಿದೆ ನೋಡೋಣ. ಹಾಕಿ ಓಕೆ, ಇದು ನಮ್ಮ ಬೋಯಾ M1. ಒಳಗಡೆ ಒಂದು ಬಿಲ್ ಇದೆ. ಬಿಲ್ ನೋಡ್ಬೋದು ನೀವು, ಇಷ್ಟು ಅಂತ. ನಮಗೆ 570 ಸಮಥಿಂಗ್ ಏನು ಬಿದ್ದಿದೆ. ಇದು 570 ರೂಪೀಸ್ ನೋಡಿ. ಇದು ನಮ್ಮ ಬೋಯಾ by-M1 ಈ ಥರ ಇರುತ್ತೆ. ಒಂದು ಬ್ಲಾಕ್ ಕಲರ್ ಪೌಚ್ ಕಾಣಿಸ್ತೇನೆ. ಓಕೆ, ಇದು ನಮ್ಮ ಒಳಗಡೆ ಇನ್ನೂ ನೋಡೋದಾದರೆ ಯೂಸರ್ ಮ್ಯಾನ್ಯಲ್ಸ್ ಇದೆ ನೋಡ್ಬೋದು. ಯೂಸರ್ ಮ್ಯಾನ್ಯಲ್ ಇಂಟ್ರೆಸ್ಟ್ ಇದೆ, ಓದ್ಕೋಬೋದು. ಸ್ಟೋನ್ ಕವರ್ಸ್ ಇದೆ. ಓಕೆ, ಇದು ನಮ್ಮ ಪೌಚ್. ಒಳಗಡೆ ಪೌಚ್ ನೋಡಿದ್ರೆ ಇದ್ರ ಮೇಲೆ Boya-M1 ಅಂತ ನೋಡಿ. ದಾರ ಎಲ್ಲ ಸ್ವಲ್ಪ ಲಾಕ್ಸ್ ಥರ, ಅಂದರೆ ಇದನ್ನ ಹೇಳಿದ್ರೆ ನೋಡ್ಬೋದು. ಇದು ಮೈಕ್ ಆಂಪ್ಲಿಫೈಯರ್ಸ್ ಕನೆಕ್ಟ್ ಮಾಡ್ಕೊಂಡು ಇದು ಕನೆಕ್ಟರ್ ಇದೆ. ಅಡಾಪ್ಟರು ನೋಡ್ಬೋದು. ಅಡಾಪ್ಟರು ಮತ್ತು ಶೆಲ್ ಕೊಟ್ಟಿದ್ದಾರೆ. ಮತ್ತು ನಾಯ್ಸ್ ಸ್ಪಾಂಜ್, ನಾಯ್ಸ್. ಇದು ನಮ್ಮ ಬೋಯಾ ಮೈಕ್ ನೋಡ್ಬೋದು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನೋಡ್ಬೋದು, ಬ್ಲಾಕ್ ಕಲರ್ ಮೆಟಲ್ ಇದೆ. ಇಲ್ಲಿ ವೈರ್ ತುಂಬ ಉದ್ದ ಇದೆ. 20 ಫೀಟ್ ಅಂತ ಹಾಕಿರ್ತಾರೆ. ಎಕ್ಸಾಕ್ಟ್ಲಿ 20 ಫೀಟ್ ಇದೆ. ಇದು ಓಪನ್ ಮಾಡ್ತೀನಿ, ನೋಡ್ಬೋದು ಇಷ್ಟು ಉದ್ದ ಇದೆ ಅಂತ. ಇದು ವೈರು ಕ್ವಾಲಿಟಿನೂ ಚೆನ್ನಾಗಿದೆ ನೋಡ್ಬೋದು. ಯೂಟ್ಯೂಬರ್ಸ್ಗೆ ಪಕ್ಕ ಯೂಸ್ ಆಗುತ್ತೆ. ಇವಾಗ ಇದು ಇದರಲ್ಲಿ ಏನಿದೆ ನೋಡೋಣ. ಇದೊಂದು ಅಡಾಪ್ಟರು, ಮತ್ತು ಇದೊಂದು ಕ್ಲಿಪ್ ಕೊಟ್ಟಿದ್ದಾರೆ ಹಾಕ್ಕೊಳ್ಳೋಕ್ಕೆ, ಮತ್ತು ನೆಟ್ಟರೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಸ್ಪಾಂಜ್. ಈ ಸ್ಪಾಂಜ್ ಇನ್ಸರ್ಟ್ ಮಾಡೋಣ ಮೈಕಿಗೆ. ಈ ಸ್ಪಾಂಜ್ ಏನಕ್ಕಪ್ಪ ಅಂದರೆ ನಾಯ್ಸ್, ನಿಮ್ಗೇನಾದ್ರು ನಾಯ್ಸ್ ಬರ್ತಾ ಇರುತ್ತಲ್ಲ, ಗಾಳಿ ಸೌಂಡು, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇದು ಹಾಕಿದ್ರೆ. ಇದಕ್ಕೋಸ್ಕರ ಕೊಟ್ಟಿರ್ತಾರೆ. ಮತ್ತು ಒಳಗಡೆ ಇದೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಈ ಪ್ಲಗ್ನ ಈ ಮೈಕಿಗೆ ಅಟ್ಯಾಚ್ ಮಾಡಿ ನಾವು ಎಲ್ಲಿಗೆ ಬೇಕು ಅಂದರೆ ನೆಕ್ ಹತ್ರ ಶರ್ಟಿಗೆ ಸ್ಟಿಚ್ ಮಾಡ್ಕೋಬೋದು. ಇದು
ಕೇಸು ಇದು ಪೌಚ್ ಬಂದು ಪೌಚ್ ಕ್ವಾಲಿಟಿ ತುಂಬ ಕ್ವಾಲಿಟಿ ಇದೆ. ಚೆನ್ನಾಗಿದೆ. ಇದರಲ್ಲಿ ಮೈಕ್ ಹಾಕೊಂಡು ಈ ಥರ ಎಲ್ಲ ಇದು ಮಾಡ್ಬೋದು. ಚೆನ್ನಾಗಿದೆ. ಇವಾಗ ಒಂದ್ಸಲ ಈ ಶೆಲ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಈ ಶೆಲ್ ಇಲ್ಲ ಅಂದರೆ ಮೈಕ್ ವರ್ಕ್ ಆಗಲ್ಲ. ಇದನ್ನು ನೋಡಿ ನೋಡ್ಕೋಬೇಕು. ಈ ಥರ ಓಪನ್ ಮಾಡಿ ಶೆಲ್ನ ಈ ಥರ ಫಿಕ್ಸ್ ಮಾಡಬೇಕು. ನೋಡ್ಬೋದು ನೀವು, ಈ ಥರ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಇದಕ್ಕೆ ಮೈನ್ ಅಂದರೆ ಪೊಲಾರಿಟಿ ಇದೆ. ಇದಕ್ಕೆ ಪ್ಲಸ್ ಆ್ಯಂಡ್ ಮೈನಸ್ ಅದು ನೋಡಿಕೊಂಡು ನೋಡಿ ನಾವು ಶೆಲ್ನ ಫಿಕ್ಸ್ ಮಾಡಬೇಕು. ಮತ್ತೆ ಟೈಟ್ ಮಾಡೋಣ. ಫ್ರೆಂಡ್ಸ್, ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀವಿ. ನಮ್ಮ ಚಾನಲ್ಗೆ, ಕನ್ನಡ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇದೇ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಮೊದಲನೇದಾಗಿ ಭೇಟಿ ಕೊಟ್ಟಿದೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೇನಾದ್ರು ಅನಿಸಿಕೆ ಇದ್ದರೆ ನಮಗೆ ಈ ವಿಡಿಯೋ ಕೆಳಗಡೆ ಏನಾದ್ರು ಇನ್ನೂ ಮುಂದೆ ಈ ಥರ ಅನ್ಬಾಕ್ಸಿಂಗ್ಸ್ ಮಾಡಿ ಅಂತ ಏನಾದ್ರು ಸಜೆಷನ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ರಲ್ವಾ, ಇಷ್ಟೊತ್ತು ನಾನು ಮಾತಾಡ್ತಿದ್ದು ಇವಾಗ ಈ By-M1 ಮೈಕ್ನ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೀವು ಜಡ್ಜ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.